ಎಲ್ಲರಿಗೂ ನಮಸ್ಕಾರ. ಸಾಯಿ ದೇವ್ಸ್ ಚಾನಲ್ಗೆ ಸ್ವಾಗತ. ಇದು ನನ್ನ ಫಸ್ಟ್ ವಿಡಿಯೋ. ನಾನು ಈ ರೀತಿ ವ್ಲಾಗ್ ಮಾಡ್ತಿರೋದು. ಏನಾದ್ರು ತಪ್ಪಾಗಿದ್ರೆ ಸಾರಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೊಸದಾಗಿ ಏನಾದರೂ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಯೂಟ್ಯೂಬ್ ಚಾನಲಲ್ಲಿ ಅನ್ನೋದಕ್ಕಿಂತ ನನ್ನ ಲೈಫಲ್ಲೇ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ವೈ ನಾಟ್ ದಿಸ್? ಸೊ ಈಗ ಎಲ್ಲರೂ ಹೇಳ್ತಾರಲ್ಲ 75 ಡೇಸು ಹಾರ್ಟ್ ಚಾಲೆಂಜು ಅಂತ ಆ ಥರ ಎಲ್ಲ. ಸೊ ನಾನು ಒಂದ್ಸಲ ಟ್ರೈ ಮಾಡೋಣ ಅಂದ್ಕೊಂಡೆ. ನನಗೆ ನನ್ನ ಫ್ರೆಂಡ್ ಇದನ್ನು ಸಜೆಸ್ಟ್ ಮಾಡಿದ್ದು. ಸೊ ಅವಳು ಹೇಳಿದ್ಲು ಅಂತ ನಾನು ಇದನ್ನು ಡೆಫಿನೆಟ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಟ್ ಇದಕ್ಕೆ ರೂಲ್ಸು ನಾನು ಹಾಕ್ಕೊಂಡಿರೋದು. ಏಕೆಂದರೆ ನಂಗೆ ಸ್ವಲ್ಪ ರೀಡಿಂಗ್ ಎಲ್ಲ ಮಾಡಬೇಕು ಸ್ವಲ್ಪ. ಯಾಕೆಂದರೆ ಈ ಸಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ತೊಗೊಳ್ಳೋಣ ಅಂತ ಫ್ಯಾಮಿಲಿ ಹೇಳಿದ್ರು ಅಂತ ಅಂದ್ಬಿಟ್ಟು ನಾನು ಅದನ್ನು ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಈ ರೂಲ್ಸ್ನ ಹಾಕ್ಕೊಂಡಿದ್ದೀನಿ. ಸೊ 75 ಡೇಸ್ ಹಾರ್ಡ್ ಚಾಲೆಂಜ್ ಅಂತ ಹಾಕ್ಕೊಂಡಿದ್ದೀನಿ. ಹಾರ್ಡ್ನ ಕ್ಯಾನ್ಸಲ್ ಮಾಡಿ ಈಸಿ ಅಂತ ಹೇಗೆ ಹಾಕ್ಕೊಂಡಿದ್ದೀನಿ ಅಂದರೆ ಅದಾಗಲಿಲ್ಲ ಅಂದರೆ ಇದನ್ನಾರು ಫಾಲೋ ಮಾಡೋಣ ಅಂತ. ಸಾರಿ ಇಫ್ ಐ ಆಮ್ ರಾಂಗ್. ಯಾಕೆ ಅಂತಂದರೆ ನಾನು ಬರೀ ಈಗ ಮನೇಲೇ ಇದ್ಕೊಂಡು ಬರೀ ಏನೂ ಮಾಡ್ದಲೇ ಇದ್ದರೆ ಡೆಫಿನೆಟ್ಲಿ ನಾನು ಈ ಶೆಡ್ಯೂಲ್ನ ಕಂಪ್ಲೀಟಾಗಿ ನಾನು ಫಾಲೋ ಮಾಡ್ತೀನಿ. ಯಾಕೆ ಅಂತಂದರೆ ನಾನು ಇವಾಗ ನಾನು ಪ್ರೆಸೆಂಟ್ಲಿ ಹೇಳಬೇಕು ಅಂತ ಅಂದರೆ ಇಂಜಿನಿಯರಿಂಗ್ ಮುಗಿದಿದೆ ಆ್ಯಂಡ್ ವರ್ಕ್ ಮಾಡ್ತಿದ್ದೆ. ಈಗ ಶಾರ್ಟ್ಲಿ ನಾನು ವರ್ಕ್ನ ಸ್ಟಾಪ್ ಮಾಡ್ಕೊಂಬಿಟ್ಟು ನಾನೀಗ ಪ್ರಾಜೆಕ್ಟ್ನ ಆಕ್ಸೆಪ್ಟ್ ಮಾಡ್ತಿದ್ದೀನಿ. ಜಸ್ಟ್ ಲೈಕ್ ಇದು ಫ್ರೀಲ್ಯಾನ್ಸ್ ಥರ ವರ್ಕ್ ಮಾಡ್ತಿದ್ದೀನಿ. ಸೊ ಪ್ರಾಜೆಕ್ಟ್ಸ್ ಇದ್ದಾಗ ಮಾತ್ರ ನಾನು ವರ್ಕ್ ಮಾಡ್ತೀನಿ. ಸೊ ಈಗ ಅದ್ರ ಜೊತೆಗೆ ಅನ್ನೋದಕ್ಕಿಂತ 3 ಇಯರ್ಸ್ ಆಯಿತು ನಾನು ಇವೆಂಟ್ಸ್ನ ಸ್ಟಾರ್ಟ್ ಮಾಡಿ. ಸೊ ಈಗ ಇವೆಂಟ್ಸ್ನು ನಾನು ಮಾಡ್ತಿದ್ದೀನಿ. ಸೊ ಇವಾಗ ನಾನು ಹೆಂಗೆ ಅಂದರೆ ಇವೆಂಟ್ಸ್ನೂ ಕೂಡ ನಾನು ಜಾಸ್ತಿ ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಈಗ ವೀಕ್ಲಿ ಅಂದರೆ ಹಾರ್ಡ್ಲಿ ನಾನೇನು ಜಾಸ್ತಿ ತೊಗೊಳ್ತಿಲ್ಲ. ಫಸ್ಟೆಲ್ಲ ವೀಕಿಗೆ 6-7 ಆ ಥರ ಎಲ್ಲ ನಾನು ತೊಗೊಂಡು ಮಾಡ್ತಿದ್ದೆ. ಆ್ಯಂಡ್ ಮದುವೆನೂ ಕೂಡ ನಾನು ಜಾಸ್ತಿ ಇದೆ ಎಲ್ಲ ತುಂಬ ದಿನ ಓಡಾಡ್ಕೊಂಡು ಮಾಡೋ ಥರ ಮಾಡ್ತಿದ್ದೆ. ಬಟ್ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಲೈಕ್ ಎಷ್ಟು ದಿನ ತೊಗೊಳ್ಳೋದು ಅಂತ ನನಗೀಗ ಮೈಂಡಲ್ಲಿ ಇರೋದು ಪ್ರೆಸೆಂಟು 1 ವೀಕಿಗೆ ಒಂದು 4 to 5 ಇವೆಂಟ್ ತೊಗೊಳ್ಳೋಣ ಅಂತ. ಯಾಕೆಂದರೆ ನಾನೀಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಓದಬೇಕು. ಸೊ ನಾನು ಇವಾಗ ಆಲ್ರೆಡಿ 10 months ಆಫ್ ದ ಕೋಚಿಂಗ್ ಆಗಿದೆ ನನಗೆ ತುಂಬ ಚೆನ್ನಾಗಿ ಕೋಚಿಂಗ್ ಕೊಟ್ಟಿದ್ದಾರೆ. ನಾನೀಗ ಮೈಸೂರಲ್ಲಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಇವಾಗ ವರ್ಕ್ ಮಾಡ್ತಿಲ್ಲ. ಜಸ್ಟ್ ನಾನು ಪ್ರಾಜೆಕ್ಟ್ಸ್ನ ತೊಗೊತಿದ್ದೀನಿ. ಸೊ ಆ ಪ್ರಾಜೆಕ್ಟ್ಸ್ನ ಪ್ರಾಜೆಕ್ಟ್ಸ್ ಈಗ ಕರೆಂಟ್ಲಿ ಯಾವುದೂ ಇಲ್ಲ. ಯಾಕೆಂದರೆ ಇವತ್ತು ಜಸ್ಟ್ ಒಂದು ಪ್ರಾಜೆಕ್ಟ್ ಮುಗೀತು. ಸೊ ಹೊಸದಾಗಿ ಪ್ರಾಜೆಕ್ಟ್ಸ್ ಏನಾದ್ರು ಸ್ಟಾರ್ಟ್ ಆದಾಗ ಸೊ ಮತ್ತೆ ನಾನು ಇವೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಇವನ್ ಇವೆಂಟ್ಗೆ ಅಂತ ಹೋದ್ರೂ ನಾನು ಮಾಡಿ ಪ್ಯಾಕಪ್ ಮಾಡಿಕೊಂಡು ಬರೋದಕ್ಕೆ ಪಾಪ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಇವಂದು ನಾವು ಹೋಗಲೇಬೇಕಲ್ವಾ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಅದಕ್ಕೆ ಅಂತ ಎತ್ತಿಟ್ಟಿದ್ದೀನಿ. ಸೊ ನಾನು ಯಾವಾಗೆಲ್ಲ ನಾನು ಮನೇಲಿರ್ತೀನೋ ಸೊ ಅವಾಗ ನಾನು ಇಷ್ಟನ್ನು ಕೂಡ ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ. ಸೊ ನನ್ನ ಜೊತೆಗೆ ಈ ಚಾಲೆಂಜನ್ನ ಯಾರೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಜೊತೆಗೆ ಯಾರೆಲ್ಲ ಡೈಲಿ ಏನೇನು ಮಾಡಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಕೊಂಡು ಬನ್ನಿ. ಸೊ ನಾನು ಡೈಲಿ ನನ್ನ ಚಾಲೆಂಜ್ ನಾಳೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾಳೆ ನಾನು ಕಂಪ್ಲೀಟ್ಲಿ ಫ್ರೀ ಇದ್ದೀನಿ. ಸೊ ನಾಳೆನೂ ಫ್ರೀ ಇದ್ದೀನಿ, ನಾಡಿದ್ದು ಫ್ರೀ ಇದ್ದೀನಿ. ವೆಡ್ನೆಸ್ಡೇ ನನಗೊಂದು ಬರ್ತ್ಡೇ ಇವೆಂಟ್ ಇದೆ. ಸೊ ಹಾಗಾಗಿ ನಾನು ನಾಳೆ ನಾಡಿದ್ದು ಫ್ರೀ ಇರೋದ್ರಿಂದ ನಾನು ಕಂಪ್ಲೀಟ್ ಇದನ್ನು ಮಾಡ್ಕೊತೀನಿ. ಆ್ಯಂಡ್ ನನಗೆ ಈ ಸ್ಯಾಟರ್ಡೇ ಸಂಡೇ ಗ್ರೂಪ್ ಬಿ ಎಕ್ಸಾಮ್ಸ್ ಇದೆ. ಎಲ್ಲರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಈಗ KPSC ಕಂಡಕ್ಟ್ ಮಾಡ್ತಿರೋ ಗ್ರೂಪ್ ಬಿ ಎಕ್ಸಾಮ್ ಇದೆ. ಸೊ ಅದಕ್ಕೆ ನನಗೂ ಫ್ಯಾಮಿಲಿಯಿಂದ ಹಾಕ್ಸಿದ್ದಾರೆ. ಸೊ ಎಷ್ಟಾಗುತ್ತೆ ಅಷ್ಟು ನಾನು ಟ್ರೈ ಮಾಡ್ತೀನಿ. ಯಾಕೆಂದರೆ ಇಷ್ಟು ದಿನ ನಾನು ವರ್ಕ್ ಮಾಡ್ತಿದ್ದೆ ಅಲ್ವಾ. ಸೊ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಿದ್ದೆ ಅಲ್ವಾ. ಇವಾಗ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ. ಆ್ಯಂಡ್ ಪ್ರಾಜೆಕ್ಟ್ಸು ಹೇಳೋಕ್ಕಾಗಲ್ಲ, ಮೇ ಬಿ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಸಿಕ್ಕೋಂಗಿದೆ. ಸೊ ಅದು ಸಿಕ್ಕಿದ್ರೆ ಇದನ್ನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಕೆಳಗಡೆದಂತೂ ಮಾಡ್ತೀನಿ. ಸೊ ನಾನು ಇದನ್ನು ಹೆಂಗೆ ಹಾಕ್ಕೊಂಡಿದ್ದೀನಿ ಅಂದರೆ 6 to 7 ಮಾರ್ನಿಂಗ್ ವರ್ಕೌಟ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ವರ್ಕೌಟ್ ಅಂದರೆ ಯೋಗ ಮಾಡ್ತೀನಿ ನಾನು. ಫ್ರಮ್ ಕ್ಲಾಸ್ 4ಇಂದನೂ ನಾನು ಕ್ಲಾಸ್ 3ಇಂದನೂ ನಾನು ಯೋಗ ಮಾಡ್ತೀನಿ. ಸೊ ಯೋಗ, ಮೆಡಿಟೇಷನ್, ವರ್ಕೌಟ್ ಏನಾಗುತ್ತೆ ಅದು. ಸೊ 1 hour. ಯಾಕೆ ಅಂತಂದರೆ ನಮ್ಮ ಬಾಡಿ ಎಷ್ಟು ಬ್ಯಾಲೆನ್ಸ್ಡ್ ಆಗಿರಬೇಕೋ ಅಷ್ಟೇ ನಮ್ಮ ಮೈಂಡ್ ಕೂಡ ಬ್ಯಾಲೆನ್ಸ್ಡ್ ಆಗಿರಬೇಕು. ನನಗೆ ಯಾಕೋ ಭಾಳ ಸ್ಟ್ರೆಸ್ ಅನ್ನಿಸ್ತಾ ಇತ್ತು. ಈಗ ನನಗೆ ಈ ವರ್ಕ್ ಪ್ರೆಷರ್ ಆಗಿರ್ಬೋದು ಮತ್ತು ಈ ಒಂದು ಎಲ್ಲ ನನ್ನ ಇವೆಂಟ್ಸು, ಓದೋದು, ಕೋಚಿಂಗು ಎಲ್ಲ ಕಡೆ ನನಗೊಂಥರ ಹಿಂಸೆ ಆಗ್ತಾಯಿತ್ತು. ಸೊ ನನಗೆ ಈ ಥರ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು. ಸೊ ಈ ಥರ ಮಾಡಿದ್ರೆ ಡೆಫಿನೆಟ್ಲಿ ಒಂದು ರೀತಿ ನಮಗೆ ಸಕ್ಸಸ್ ಅಂತ ಹೌದು ಸಿಗುತ್ತೆ ಡೆಫಿನೆಟ್ಲಿ. ಯಾಕಂದರೆ ನಾವು ಒಂದನ್ನು ಕಂಪ್ಲೀಟಾಗಿ ಅದಕ್ಕೆ ಅಂತಲೇ ನಾವು ಟೈಮ್ ಕೊಟ್ಟು ಮಾಡ್ತೀವಿ ಅಂತಂದರೆ ಡೆಫಿನೆಟ್ಲಿ ಅದರಲ್ಲಿರೋ ಡೆಡಿಕೇಷನ್ಗೆ 100% ನಮಗೆ
ನಾವು ಹಾಕಿದರೆ 100% ನಮಗೂ ರಿಸಲ್ಟ್ ಬಂದೇ ಬರುತ್ತೆ. ಸೊ ಕೃಷ್ಣ ನಂಬ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನಮಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ನನ್ನ ಜೊತೆ ಯಾರೆಲ್ಲ ಚಾಲೆಂಜ್ ಮಾಡ್ತೀರಾ, ನೀವು ಈ ವಿಡಿಯೋನ ಯಾವಾಗ ನೋಡ್ತೀರಾ ಅವಾಗಲಿಂದನೇ ಚಾಲೆಂಜ್ ಸ್ಟಾರ್ಟ್ ಮಾಡಿ. ಇಟ್ಸ್ ಓಕೆ, ಏನಿಲ್ಲ, ನಾನು ಕಮೆಂಟ್ ಬಾಕ್ಸಲ್ಲಿ ಇಂಥದ್ದು ಮಾಡಿದೆ ಅಂತ ಹೇಳಿದ್ರೆ ಸೊ ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಏನೇನು ಎತ್ತ ಅಂತ. ಜಸ್ಟ್ ಫೀಲ್ ಲೈಕ್ ಅ ಫ್ರೆಂಡ್. ನಾನೊಂದು ಫ್ರೆಂಡ್ ಜೊತೆ ಹೆಂಗೆ ಮಾತಾಡ್ತೀನಿ, ನೀವು ನನ್ನ ಒಬ್ಬಳು ಫ್ರೆಂಡ್ ಅಂತಲೇ ಅಂದ್ಕೊಳ್ಳಿ, ಓಕೆನಾ. UPSC ಆಗಿರ್ಬೋದು, KPSC ಆಗಿರ್ಬೋದು, ಏನೇ ಇದ್ರೂ ನನಗೆ ಗೈಡೆನ್ಸ್ ಕೇಳ್ಕೊಳ್ಳಿ. ಗೈಡೆನ್ಸ್ ಅಂತ ಅಂದ್ಕೊಬಿಡಿ, ಜಸ್ಟ್ ಅ ಫ್ರೆಂಡ್ ಜೊತೆ ಏನೇ ಇದು ಏನಿದು ಅನ್ನೋ ಥರ ಜಸ್ಟ್ ಲೈಕ್ ಕೇಳ್ಕೊತಿರಲ್ವ. ಯಾಕೆಂದರೆ ಎಂಡ್ ಮೊಮೆಂಟಲ್ಲಿ ನನಗಂತೂ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಏನಂತ ಅಂದರೆ, ಇಡೀ ಒಂದು ವರ್ಷ ಫುಲ್ ನಮ್ಮ ಟೀಚರ್ಸ್ ಏನೇ ಹೇಳ್ಕೊಟ್ಟಿರ್ತಾರೋ ಡೆಫಿನೆಟ್ಲಿ ಅವ್ರದ್ದು ನಾನು ಯಾವತ್ತಿಗೂ ಕಮ್ಮಿ ಅಂತ ಹೇಳಲ್ಲ. ಯಾಕೆಂದರೆ ನಮ್ದು 100% ಎಫರ್ಟ್ ಅವ್ರ ಕಡೆಯಿಂದನೇ ಇರುತ್ತೆ. ಆ ಕಡೆ ಮೂಲೆಯಲ್ಲಿ ಒಂದು 2% 3% ನಮ್ಮ ಫ್ರೆಂಡ್ಸು ಬಾಗ್ಲಿಗೆ ಹೋಗ್ಬೇಕಾರೆ ಒಂದು ಮಾತು ಹೇಳ್ತಾರಲ್ಲ, ಕ್ವಶನ್ ಬರುತ್ತೆ, ಇದು ಓದ್ಕೋ, ಇದರಲ್ಲಿ ಇಷ್ಟು ಬರ್ತದೆ ಸಾಕು, ಸೆಮಿ ಕಂಡಕ್ಟ್ರಾ, ಇದು ಈ ಕಡೆಗೆ ಹಾಕು, ಅದು ಆ ಕಡೆಗೆ ಹಾಕು, ಈ ಪ್ರೋಗ್ರಾಮಾ, C++ ಹಿಂಗೆ ಹೇಳ್ತಾರಲ್ಲ, ಅದನ್ನು 100% ತಲೆಯಲ್ಲಿರುತ್ತೆ. ಅದಕ್ಕೋಸ್ಕರ ಆ ಥರ ಏನಾದರೂ ನನಗೆ ಗೊತ್ತಿದ್ದು ಅಥವಾ ನಿಮಗೆ ಗೊತ್ತಿದ್ದು ಏನಾದರೂ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಬ್ಬರೂ ನಮ್ಮ ಥಾಟ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಓಕೆ, 7 to 8:30 ನಾನು ಏನು ಮಾಡ್ತೀನಿ ಅಂತ ಅಂದರೆ, ನಾನಿವಾಗ ರಾಮರಕ್ಷಾ ಸ್ತೋತ್ರನ ಕೇಳ್ತಿದ್ದೀನಿ ಆ್ಯಂಡ್ ಹನುಮಾನ್ ಚಾಲೀಸನ ಕೇಳ್ತಿದ್ದೀನಿ. ಅದಾದಮೇಲೆ ಯಾಕೆಂದರೆ ಓದ್ತಿಲ್ಲ, ಯಾಕೆಂದರೆ ತಪ್ಪಾಗಿ ಓದಬಾರ್ದಂತೆ. ನನಗೆ ಸ್ವಲ್ಪ ನಾನು ಕನ್ನಡನೇ, ಬಟ್ ಇಲ್ಲ ಅಂತಲ್ಲ, ಬಟ್ ಯಾಕೆಂದರೆ ಅದು ನಂಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅದನ್ನು ಓದೋದಕ್ಕೆ. ಅದಕ್ಕೋಸ್ಕರ ನಾನು ಅದನ್ನು ಕಂಪ್ಲೀಟಾಗಿ ಕೇಳಿಸಿ ಅದನ್ನು ಮೀನ್ಸ್ ನೋಡಿಕೊಂಡು ಹಾಗಾಗೋವರೆಗೂ ನಾನು ಓದಬಾರ್ದು ಅಂತ ಅಂದ್ಕೊಂಡು ಬರೀ ಕೇಳಿಸ್ಕೊತಿದ್ದೀನಿ. ಸೊ ರಾಮರಕ್ಷಾ ಸ್ತೋತ್ರ, ಹನುಮಾನ್ ಚಾಲೀಸ, ಅದಾದಮೇಲೆ ಸಾಯಿ ಸಚರಿತೆ ಅಂತ ಬುಕ್ ಇದೆ. ಸೊ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಈಗ ನಾಳೆ ನಾನು ಮಾಡೋ ವೀಡಿಯೋದಲ್ಲಿ ನಾನು ತೋರಿಸ್ತೇನೆ. ಸೊ ಅದನ್ನು ಈ ಅವರ್ಸಲ್ಲಿ ಓದೋಣ ಮಾರ್ನಿಂಗ್ ಅಂತ ಅಂದ್ಬಿಟ್ಟು. ಸೊ ಸಾಯಿ ಸಚರಿತೆ ಡೈಲಿ ಒಂದೊಂದು ಸ್ಟೋರಿ ಓದ್ತಿದ್ದೀನಿ ನಾನು. ಸೊ ಕೆಲವರು ಪಾರಾಯಣ ಎಲ್ಲ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನನಗೆ ಮೆಸೇಜ್ ಹಾಕಿ. ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನ್ಯೂಸ್ ಪೇಪರ್, GS ಅಂದರೆ ಎಲ್ಲರಿಗೂ ಯೂಶ್ವಲಿ ಗೊತ್ತಿರುತ್ತೆ. ಆ್ಯಂಡ್ ರೆಸ್ಟ್, ಲಂಚ್, ಬ್ರೇಕ್ಫಾಸ್ಟ್ ಅದು ಇದು ಎಲ್ಲ ಹಾಕಿದ್ದೀನಿ. ಆಮೇಲೆ ಮತ್ತೆ GS, ಆಮೇಲೆ ರೀಡಿಂಗು, ಡಿನ್ನರ್, ಸ್ಲೀಪ್. ಇದು ಯಾವಾಗ ನಾನು ಫ್ರೀ ಇರ್ತೀನಲ್ಲ ಅವತ್ತಿಂದನೇ ಇಷ್ಟನ್ನು ನಾನು ಫಾಲೋ ಮಾಡ್ತೀನಿ. ಅದಾದಮೇಲೆ ಸಪೋಸ್ ನನಗೆ ಅದನ್ನು ಫಾಲೋ ಮಾಡೋಕ್ಕಾಗಲಿಲ್ಲ ಅಂದರೂ ಡೆಫಿನೆಟ್ಲಿ ಇದನ್ನು ಮಾಡ್ತೀನಿ. ಸೊ ವರ್ಕೌಟ್, ವಾಟರ್ 2 ಲೀಟ್ರ್ ಕುಡಿಲೇಬೇಕು. ನಾನು 2 ಗ್ಲಾಸ್ ಕುಡಿಯೋದು ದೊಡ್ಡ ವಿಚಾರ. ಇವಾಗಲಂತೂ ನಮ್ಮ ಮನೇಲೆಲ್ಲ ಖುಷಿಯಾಗಿಬಿಟ್ಟಿದ್ದಾರೆ ನಾನು ಈ ಚಾಲೆಂಜ್ನ ತೊಗೊಂಡಿದ್ದೀನಿ ಅಂತ. ಯಾಕೆಂದರೆ ನಾನು ಊಟ ತಿಂಡಿನ ನೆಟ್ಟಿಗೆ ಮಾಡ್ತಿರ್ಲಿಲ್ಲ. ಯಾಕೆಂದರೆ ಪ್ರಾಜೆಕ್ಟು, ವರ್ಕ್, ಇದು ಏನಂತಾರೆ ಇವೆಂಟು ಅಂತೆಲ್ಲ ಹೋಗ್ಬಿಟ್ರೆ ನಂಗೆ ಊಟ ತಿಂಡಿನೂ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಈಗ 3 times ಊಟ ಅಂತ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ಟಡೀಸ್, ಹೌದು ಸ್ಟಡಿ ಮಾಡಲೇಬೇಕು. ಎಂಥ ಪ್ರಾಜೆಕ್ಟ್ ಇರಲಿ, ಎಂಥ ವರ್ಕೌಟ್ ಇರಲಿ, ಮಿನಿಮಮ್ 3 hours ಆದರೂ ಓದಲೇಬೇಕು. ಯಾರು ಏನೇ ಕೆಲಸ ಮಾಡ್ತಿದ್ರು, ನೀವು ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿದ್ದೀರ ಅಂದರೆ ದಯವಿಟ್ಟು 3 hours ಆದರೂ ಟೈಮನ್ನ ಕೊಡಿ. ಅದಾದಮೇಲೆ ನಾನಿಲ್ಲಿ ವರ್ಕ್ ಅಂತ ಹಾಕಿದ್ದೀನಿ. ಡೆಫಿನೆಟ್ಲಿ ಅದು ಪ್ರಾಜೆಕ್ಟ್ ಆಗಿದ್ರು ಪ್ರಾಜೆಕ್ಟ್ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಇವೆಂಟ್ಸ್ ಅಂತೂ ಇದ್ದೇ ಇರುತ್ತೆ. ವಾರಕ್ಕೊಂದು 4 to 5 ಇವೆಂಟ್ಸ್ ಅಂತೂ ಮಾಡ್ತೀನಿ. ಆ್ಯಂಡ್ ಅಮ್ಮನಿಗೆ ಹೆಲ್ಪು ಯಾಕೆ ಅಂತಂದರೆ ಈಗ ರೀಸೆಂಟಾಗಿ ಸ್ವಲ್ಪ ಸಣ್ಣ ಕೆಲಸನ ಕಲಿತಿದ್ದೀನಿ. ಯಾಕೆಂದರೆ ನನಗೂ ಇಷ್ಟು ದಿನ ಆ ಥರ ಏನೋ ಕೆಲಸಗಳು ನನಗೂ ಗೊತ್ತಿರಲಿಲ್ಲ. ಆ್ಯಂಡ್ ನನಗೆ ಯಾಕಷ್ಟು ಸುಳ್ಳು ಹೇಳೋದು, ಕಸ ಗುಡ್ಸೋಕ್ಕೂ ಬರುತ್ತೆ, ಮನೆ ಒರ್ಸೋಕ್ಕೂ ಬರುತ್ತೆ, ಪಾತ್ರೆ ತೊಳೆಯೋಕ್ಕೂ ಬರುತ್ತೆ. ಆದರೆ ತುಂಬ ದೊಡ್ಡ ಕೆಲಸಗಳು ಮಾಡೋಕ್ಕೆ ಬರಲ್ಲ. ಅಂದರೆ ಈ ಅಡುಗೆ ಮಾಡಿರ್ಬೋದು, ಲೈಕ್ ಏನಾದ್ರು ಬಟ್ಟೆ ಆ ಥರದ್ದೆಲ್ಲ ನನಗೆ ಆ ಥರದ್ದೆಲ್ಲ ಬರಲ್ಲ. ಏನಾದ್ರು ಸಣ್ಣ ಪುಟ್ಟದ ಹೆಲ್ಪ್ ಇದ್ದರೆ ಅಮ್ಮಂಗೆ ಮಾಡ್ತೀನಿ. ಸೊ ಅದರಲ್ಲಿ ಕಲ್ತ್ಕೊಳ್ಳೋಣ ಅಂತ ಅದಕ್ಕೆ ಅಂತಲೇ ಟೈಮ್ ಕೊಟ್ಟಿದ್ದೀನಿ. ಆ್ಯಂಡ್ ಯಾಕೆಂದರೆ ನಮ್ಮ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡುವಂಥ ಟೈಮ್ ಇದೆಯಲ್ಲ, ಅದು ತುಂಬ ಪ್ರೀಷಿಯಸ್ಸು. ಸೊ ಆ ಥರ ನಾವು ಸ್ಪೆಂಡ್ ಮಾಡೋದಕ್ಕೆ ಅಂತಲೇ ಒಂದು ಟೈಮ್ನ ಎತ್ತಿಟ್ರೆ ಅದಕ್ಕೆ ಟೈಮ್ ಟೇಬಲ್ ಹಾಕಿ ಅಂತ ನಾನು ಹೇಳ್ತಿಲ್ಲ, ಬಟ್ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಅದಕ್ಕೆ ಅಂತಲೇ ಒಂದು ಟೈಮ್ ಟೇಬಲ್ ಹಾಕೊಂಡು ಮಾಡೋದು ಬೇಡ, ಬಟ್ ಮಾಡಬೇಕು ಅನ್ನೋದಿರಲಿ ಅಂತ ಅಷ್ಟೇ. ಜಾಸ್ತಿ ಮಾತಾಡಿದರೆ ಸಾರಿ ಆಯಿತಾ. ಆ್ಯಂಡ್ ನೆಕ್ಸ್ಟ್ ಇದು ಅಂದರೆ ವರ್ಕ್ ಇದ್ದಾಗ ಮಾತ್ರ ಈ ಶೆಡ್ಯೂಲು, ಇಲ್ಲಾಂದರೆ ಇದೇ ಶೆಡ್ಯೂಲ್ನ ಫಾಲೋ ಮಾಡಬೇಕು. ನೆಕ್ಸ್ಟು ಕುಕ್ಕಿಂಗ್ ನನಗೆ ಫಸ್ಟ್ ಫೇವ್ರೆಟ್ ಇದು. ಆ್ಯಂಡ್ ಮ್ಯೂಸಿಕ್, ಮೂವಿ, ಟ್ರಾವೆಲ್ ಎಕ್ಸೆಟ್ರಾ. ಸೊ ಇವೆಲ್ಲದನ್ನೂ ಮಾಡ್ತೀನಿ ಒಂದೇ ದಿನದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಯಾಕೆಂದರೆ ಇಷ್ಟೆಲ್ಲ ಮಾಡಿದ್ರು ನಂಗೆ ಲಾಸ್ಟಿಗೆ ಇವೆರಡು ಮಾಡ್ತೀನಲ್ವ. ಸೊ ನನಗೆ ಅಮ್ಮಂಗೆ ಹೆಲ್ಪ್ ಅಂತ ಹಾಕಿದ್ದೀನಿ, ಜೊತೆಗೆ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ನಾನು ಇಲ್ಲಿ ಹಾಕಿಲ್ಲ. ಅದಕ್ಕೆ ನಾನು ಟೈಮ್ ಟೇಬಲ್ ಹಾಕಬೇಕು ಅಂತ ಹೇಳಲಿಲ್ಲ ಅಲ್ವಾ. ಸೊ ಆ ಥರ ಟೈಮ್ ಟೇಬಲ್ ಹಾಕಲಿಲ್ಲ. ಸೊ ಅದು ಫ್ಯಾಮಿಲಿ ಜೊತೆ ಆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ ಅದು, ಮತ್ತು ಈ ಲಾಸ್ಟ್ ಲೈನ್ ಏನಿದೆಯಲ್ಲ ಇದು ನನಗೆ ತುಂಬಾ ಮೆಂಟಲಿ ಸ್ಟ್ರೆಸ್ ಆಗಿರ್ಬೋದು, ಆ್ಯಂಗ್ಸೈಟೀಸ್ ಆಗಿರ್ಬೋದು,
ಆಗಿರ್ಬೋದು ಎಲ್ಲದನ್ನು ನನಗೆ ಒಂದು ರೀತಿ ರಿಲೀಸ್ ಮಾಡುತ್ತೆ. ಆ್ಯಂಡ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು. ಸೊ ನಮ್ಮನ್ನೇ ಒಂದು ರೀತಿ ಅದು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ. ಸೊ ಬುಕ್ಕಲ್ಲಿ ಓದಿದೆ 21 ಡೇಸಲ್ಲಿ ನಾವು ಏನು ಮಾಡ್ತೀವಿ ಮೀನ್ಸ್ ಒಂದು 21 ಡೇಸ್ ನಾವು ಇದು ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಸೊ ನಾವೇನು ಮಾಡ್ತೀವಿ ಅದು ನಮ್ಮ ಲೈಫ್ ಫುಲ್ ಅದು ನಾವು ಅಳವಡಿಸ್ಕೊತೀವಂತೆ. ಸೊ ಆ ಥರ 21 ಡೇಸ್ನ ನಾವು ಏನು ಮಾಡ್ತೀವಿ, ನನಗಂತೂ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಯಾರೆಲ್ಲ 75 ಡೇಸ್ ಆಗಲ್ಲ, ಸೊ 21 ಡೇಸ್ ಆದರೂ ಇದನ್ನು ಮಾಡಿ. ಸೊ ಲೈಫ್ ಲಾಂಗ್ ನೀವು ಅದನ್ನು ಕ್ಯಾರಿ ಓವರ್ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ. ಸೊ ಆಲ್ ದಿ ಬೆಸ್ಟ್, ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ನಾಳೆಯಿಂದ 75 ಡೇಸ್ ಹಾರ್ಟ್ ಚಾಲೆಂಜ್ ಆಯಿತಾ. ನಾಳೆಯಿಂದ 75 ಡೇಸ್ ಈಸಿ ಚಾಲೆಂಜ್ನ ಮಾಡೋಣ. ಸೊ ಇವತ್ತು ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಂತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತಿ. ಆವಾಗ ನಾನು ಮಾಡುವಂಥ ಎಲ್ಲ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದ್ರ ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಫ್ ಐ ಆಮ್ ರಾಂಗ್ ದಯವಿಟ್ಟು ಕ್ಷಮಿಸಿ, ಯಾಕೆಂದರೆ ಇದು ನನ್ನ ಫಸ್ಟ್ ವೀಡಿಯೋ. ಹೋಗ್ತಾ ಹೋಗ್ತಾ ನಾನು ಇಂಪ್ರೂವ್ ಮಾಡ್ಕೊತೀನಿ. ನಿಮ್ಮೆಲ್ಲರ ಫ್ರೆಂಡ್ ಆಗಿ ನಾನು ಹೇಳ್ತಿರೋದಿಷ್ಟೇ. ಪ್ಲೀಸ್ ಸಾಯಿ ದೇವ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನನ್ನ ಜೊತೆ ಯಾರೆಲ್ಲ 75 ಡೇಸ್ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತೀರಾ ಪ್ಲೀಸ್ ಸ್ಟಾರ್ಟ್ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್, ಗುಡ್ ನೈಟ್.